ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿಲಕ್ಷ್ಮಿಯಾನಂದ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಸಹ ಒಂದು ವೆಯ್ಟ್ ಲಾಸ್ ಟಿಪ್ ಅನ್ನ ನಾನು ನಿಮಗೋಸ್ಕರ ತಂದಿದ್ದೀನಿ. ಇದು ಸಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, PCOD, PCOS, ಥೈರಾಯ್ಡ್, ಶುಗರ್, ಈ ರೀತಿ ಯಾವುದೇ ಕಾಯಿಲೆ ಇದ್ರೂ ಸಹ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುವಂತಹ ಈ ಒಂದು ಡ್ರಿಂಕ್ ಅನ್ನ ನೀವು ಸಹ ಮಾಡ್ಕೊಂಡು ಕುಡೀರಿ, ಸುಲಭವಾಗಿ ತೂಕ ಇಳಿಸಿ. ಸೊ ಇಷ್ಟನ್ನ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. Time for a love potion, a little sweet and spice. Throw it all in a cauldron, mix it up real nice. ಇವತ್ತಿನ ನಮ್ಮ ವಿಶೇಷ ಅತಿಥಿ ಮೆಂತ್ಯದ ಕಾಳು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತು ನಾವು ಮೆಂತ್ಯ ಕಾಳಿಂದ ಒಂದು ವೆಯ್ಟ್ ಲಾಸ್ ಅಥವಾ PCODಗೆ PCOSಗೆ ಹೆಲ್ಪ್ ಆಗುವಂತಹ ಒಂದು ಮಾರ್ನಿಂಗ್ ಡ್ರಿಂಕನ್ನು ತಯಾರಿಸ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ಇದರಲ್ಲಿ ಇರುವಂತಹ ಕೆಲವೊಂದು ವಿಶೇಷತೆಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿರುವಂತಹ ಔಷಧೀಯ ಭಂಡಾರದಿಂದ ಇದನ್ನು ಬಹುತೇಕವಾದ ಔಷಧಿಗಳಲ್ಲಿ ಆಯುರ್ವೇದದಲ್ಲಿ ಸಹ ಬಳಸ್ತಾರೆ. ಸೊ ಶುಗರನ್ನು ಇದು ಕಂಟ್ರೋಲ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಗ್ಲೂಕೋಸನ್ನು ಕಂಟ್ರೋಲ್ ಮಾಡೋದಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದು ಮೇಜರಾಗಿ ಈ PCOS, PCOD, ಥೈರಾಯ್ಡ್, ಡಯಾಬಿಟೀಸ್ ಹಾಗೆ ಹೇಳ್ತಾ ಹೋದರೆ ಇನ್ನಷ್ಟು ಕಾಯಿಲೆಗಳ ಒಂದು ಮೂಲ ಕಾರಣ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಸೊ ಅದನ್ನು ಸಹ ನಿವಾರಿಸೋದಕ್ಕೆ ಈ ಒಂದು ಮೆಂತ್ಯ ಕಾಳುಗಳು ಹೆಲ್ಪ್ ಮಾಡುತ್ತೆ. ಸೊ ಅದಷ್ಟೇ ಅಲ್ಲದೆ ನಮ್ಮ ಹಾರ್ಟನ್ನು ಸರಿಯಾಗಿ ಫಂಕ್ಷನ್ ಮಾಡೋ ರೀತಿ ಇದು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನಿಯಮಿತವಾಗಿ 8 ವಾರ ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಹೊತ್ತು ತಗೋತಾ ಬಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಪವರನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ರೀ, ಒಂದು ಸೈಂಟಿಫಿಕ್ ರಿಸರ್ಚ್ ಹೇಳ್ತಾ ಇದೆ. ಸೊ ಅದರ ಪ್ರಕಾರ ಇವತ್ತು ನಾನು ನಿಮಗೆ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ಲಸ್ ನಿಮ್ಮ PCOD, PCOS, ಡಯಾಬಿಟೀಸ್, ಥೈರಾಯ್ಡ್ ಎಲ್ಲ ಸಮಸ್ಯೆಗೆ ಇದು ಪರಿಹಾರ ಆಗುತ್ತೆ ಅಂತ ಹೇಳಿ ಈ ಒಂದು ಮಾರ್ನಿಂಗ್ ಡ್ರಿಂಕನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಸ್ಪೂನಷ್ಟು ಮೆಂತ್ಯದ ಕಾಳನ್ನು ರಾತ್ರಿ 1 ಲೋಟ ನೀರಿಗೆ ನೆನೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಬೆಳಗ್ಗೆ ತನಕ ಹೀಗೆ ಬಿಡಿ. ಸೊ ಇದು ಚೆನ್ನಾಗಿ ನೆನೀಲಿ. ಸೊ ನೆನೆದ ಮೇಲೆ ಇದನ್ನು ನೋಡೋಣ. ಸೊ ಮಾರನೇ ದಿನ ಬೆಳಗ್ಗೆ ನೋಡಿ ಈ ರೀತಿ ನೆಂದಿದೆ ಕಾಳು ಪೂರ್ತಿಯಾಗಿ. ಸೊ ಈ ಕಾಳನ್ನು ಈಗ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಆ ಕಾಳಿನ ಸಮೇತ ಇದನ್ನು ಲೈಟಾಗಿ ಬೆಚ್ಚಗೆ ಮಾಡಿ ಸಾಕು. ತುಂಬ ಕುದಿಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿರುವಂತಹ ಔಷಧೀಯ ಗುಣಗಳು ಹೋಗಿಬಿಡುತ್ತೆ ತುಂಬ ಕುದಿಸಿದ್ರೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಈ ಕಾಳುಗಳನ್ನು ನೀವು ಅಗದು ಜಗದು ತಿನ್ನಬೇಕು. ತಿನ್ನೋಕ್ಕಾಗ್ತಿಲ್ಲ ಅಂತ ಅನಿಸಿದ್ರೆ ನೀವು ಬರೀ ನೀರನ್ನು ಸಹ ತಗೋಬೋದು. ತುಂಬಾ ಒಳ್ಳೆಯದು ಈ ಒಂದು ಮೆಂತ್ಯದ ಈ ರಸ ಅಂತ ಹೇಳ್ಬೋದು. ಕನಿಷ್ಠ ಪಕ್ಷ ಒಂದು 1/4 ಚಮಚದಷ್ಟು ಕಾಳನ್ನಾದರೂ ಜಗತ್ತು ತಿನ್ನೋದಕ್ಕೆ ಪ್ರಯತ್ನಿಸಿ. ಸೊ ಎಷ್ಟು ಸುಲಭವಾಗಿ ಮಾಡಿಕೊಂಡು ಕುಡಿಬೋದಲ್ಲ. ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಮೆಂತ್ಯ ಕಾಳು ಸಿಕ್ಕೇ ಸಿಗುತ್ತೆ. ಸೊ ಖಂಡಿತ ನೀವು ಸಹ ಇದನ್ನ ಉಪಯೋಗಿಸಿ. ನಿಯಮಿತವಾಗಿ ಉಪಯೋಗಿಸೋದ್ರಿಂದ ಮಾತ್ರ ಇದರಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಅನ್ನೋದು ಒಂದಿನದಲ್ಲಿ ಓವರ್ನೈಟ್ ಅಲ್ಲಿ ಆಗುವಂತಹ ವಿಷಯ ಅಲ್ಲ. ಖಂಡಿತ ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ನಿಮಗೆ ಎಲ್ಲವೂ ಸಹ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದ್ರೆ ಇನ್ನಷ್ಟು ಒಳ್ಳೊಳ್ಳೆಯ ವೆಯ್ಟ್ ಲಾಸ್ ಟಿಪ್ಸ್ ಮತ್ತೆ ಬ್ಯೂಟಿ ಟಿಪ್ಸ್ ಅನ್ನ ನಿಮ್ಮ ಮುಂದೆ ನಾನು ತರ್ತಾನೆ ಇರ್ತೀನಿ. ಅದರ ಜೊತೆಗೆ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ ಸಹ ಫಾಲೋ ಮಾಡಬಹುದು. ಇನ್ಸ್ಟಾನಲ್ಲಿ ನೀವು ವೆಯ್ಟ್ ರಿಲೇಟೆಡ್ ಯಾವುದೇ ಕ್ವಶನ್ಸ್ ಅನ್ನ ನನ್ನನ್ನು ಕೇಳಬಹುದು. ನಾನಲ್ಲಿ ರಿಪ್ಲೈ ಸಹ ಮಾಡ್ತೀನಿ. 2 ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಖಂಡಿತ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.